ಇನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರಿಗೆ ಅನಾರೋಗ್ಯ ಬಾಧಿಸ್ತಾ ಇರೋದ್ರಿಂದಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅವರ ಆರೋಗ್ಯ ಹೇಗಿದೆ ಅಂತ ನೋಡ್ತಾ ಹೋದ್ರೆ ಚೆನ್ನಮ್ಮ ಅವರ ಆರೋಗ್ಯ ನಿನ್ನೆಗಿಂತ ಇವತ್ತು ಸುಧಾರಿಸಿದೆ ಅಂತ ಮಣಿಪಾಲ್ ಆಸ್ಪತ್ರೆ ವೈದ್ಯ ಸತ್ಯನಾರಾಯಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. 20ರಿಂದ 30% ಉಸಿರಾಟದ ತೊಂದರೆ ಈಗ ಹತೋಟಿಗೆ ಬರ್ತಾ ಇದೆ. ಅವರಿಗೆ ಮುಂದಿನ ಚಿಕಿತ್ಸೆಯನ್ನು ನಿರಂತರವಾಗಿ ನೆರವೇರಿಸ್ತಾ ಇದ್ದೀವಿ. ಒಂದೆರಡು ದಿನದಲ್ಲಿ ಸುಧಾರಣೆ ಆಗೋ ರೀತಿ ಕಾಣಿಸ್ತಿಲ್ಲ. ರಕ್ತದ ಒತ್ತಡ ಎಲ್ಲ ಕೂಡ ಸರಿಯಾಗಿ ಇದೆ ಅಂತ ಡಾಕ್ಟರ್ ತಿಳಿಸಿದ್ದಾರೆ. ಈಗ ನಿನ್ನೆ ರಾತ್ರಿ ಸ್ವಲ್ಪ ತೀವ್ರವಾಗಿತ್ತು. ಈಗ 20ರಿಂದ 30% ಒಂಚೂರು ಉಸಿರಾಟದ ಒಂದು ತೊಂದರೆ ಒಂದು ಹತೋಟಿಗೆ ಬರೋ ಥರ ಸೂಚನೆಗಳು ಕಾಣ್ತಾ ಇದೆ. ವೈಯಕ್ತಿಕವಾಗಿ ಅವರು ಪಡ್ತಾ ಇದ್ದಿದ್ದ ಪರಿಶ್ರಮ ಒಂದು 30-40 ಭಾಗ ಕಮ್ಮಿ ಆಗಿದೆ. ಅಂದರೆ ನೋಡೋದಕ್ಕೂ ಒಂಥರ ಸುಧಾರಿಸಿರೋ ಥರ ಕಾಣ್ತಾರೆ. ಮುಂದಿನ ಚಿಕಿತ್ಸೆ ನಡೆಯುತ್ತೆ. ಇದು ಭಾಳ ಟೈಮ್ ತಗೊಳ್ಳೋವಂಥ ಟ್ರೀಟ್ಮೆಂಟ್. 1-2 ದಿನದಲ್ಲಿ ಸುಧಾರಣೆ ಆಗೋ ಥರ ಕಾಣ್ತಾ ಇಲ್ಲ. ರಕ್ತ ಒತ್ತಡ, ನಾಡಿ ಮಿಡಿತ ಎಲ್ಲ ಕರೆಕ್ಟಾಗಿದೆ. ಯೂರಿನ್ ಔಟ್ಪುಟ್, ಏನೇನು ಬಾಡಿಲಿ ಪ್ರಕ್ರಿಯೆಗಳು ನಡೆಯುತ್ತೋ ಅದೆಲ್ಲನೂ ಚೆನ್ನಾಗೇ ನಡೀತಾ ಇದೆ. ಉಸಿರಾಟದ ಒಂದು ತೊಂದರೆ ಬಿಟ್ಟು. ಸೊ ಫ್ಯಾಮ್ಲಿ ನಮ್ಮ ಜೊತೆನೇ ಇದ್ದಾರೆ. ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಸುಳ್ಳು ವದಂತಿಗಳು, ಫಾಲ್ಸ್ ರೂಮರ್ಸ್ ದಯವಿಟ್ಟು ಸ್ಪ್ರೆಡ್ ಮಾಡೋದು ಬೇಡ. ಅವರು ರಿಕವರ್ ಆಗಿ ಅದು ಏನು ಭಗವಂತ ಇದು ಬರೆದಿದ್ದಾನೋ ಅದೇ ಥರ ಅವರು ರಿಕವರ್ ಆಗಿ ಮನೆಗೆ ಹೋದರೆ ನಮಗೂ ಸಂತೋಷ, ನಿಮಗೂ ಸಂತೋಷ, ನಾಡಿಗೂ ಸಂತೋಷ. ಇನ್ಫೆಕ್ಷನ್ ಏನಾಗಿದೆ? ಅದು ಲಂಗ್ ಕಂಜೆಷನ್ ಆಗಿದೆ. ಸ್ಪ್ಯಾಸಮ್, ಬ್ರಾಂಕೋಸ್ಪ್ಯಾಸಮ್ ಅಂತೀವಿ, ಅದು ತುಂಬ ಇದೆ. ಕೆಲವೆಲ್ಲ ವಯೋಸಹಜವಾದ ವ್ಯಾಧಿಗಳು. ಅದರ ಜೊತೆಗೆ ಇದು ಬಂದಿರೋದ್ರಿಂದ 20 ವರ್ಷದವರು ಎಷ್ಟು ಸ್ಪಂದಿಸ್ತಾರೆ ಅಷ್ಟು 80 ಮೇಲಾದಾಗ ಸ್ವಲ್ಪ ಕಷ್ಟ ಆಗುತ್ತೆ ದೇಹ ಅಷ್ಟು. ಆಸ್ಪತ್ರೆ ಬಳಿಯಿಂದ ನಮ್ಮ ಪ್ರತಿನಿಧಿ ಸುನೀಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ಸುನೀಲ್, ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿ ಏನು ಚಿಕಿತ್ಸೆ ಪಡಿತಾ ಇದ್ದಾರೆ, ಸದ್ಯಕ್ಕೆ ಅವರ ಪರಿಸ್ಥಿತಿ ಬಗ್ಗೆ ವೈದ್ಯರು ಹಲವು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇನ್ನು ಎಷ್ಟು ದಿನ ಚಿಕಿತ್ಸೆಯನ್ನ ಮುಂದುವರಿಸಬೇಕಾಗತ್ತಂತೆ? ಯಾಕಂದ್ರೆ ಜೊತೆಗೆ ಅವರ ಫ್ಯಾಮಿಲಿ ದೇವೇಗೌಡರಾಗ್ಲಿ, ಕುಮಾರಸ್ವಾಮಿ ಆಗಲಿ ಗದ್ಗದಿತರಾಗಿ ಮಾತನಾಡ್ತಾ ಇರೋದನ್ನ ನಾವು ನಿನ್ನೆ ಗಮನಿಸಿದ್ವಿ. ಹಾಗಾಗಿ ಅವರ ಕಂಡೀಷನ್ ಬಗ್ಗೆ ಏನೇನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಈಗಾಗಲೇ ಚೆನ್ನಮ್ಮ ಅವರು ಕಳೆದ 3-4 ತಿಂಗಳಿಂದ ಈಗಾಗಲೇ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಈಗಾಗಲೇ ಮೊನ್ನೆ 4 ದಿನಗಳ ಹಿಂದೆ ಅವರಿಗೆ ಉಸಿರಾಟದ ತೊಂದರೆ ಸಾಕಷ್ಟು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರದಲ್ಲಿ ಖುದ್ದು ದೇವೇಗೌಡರೇ ಅವ್ರನ್ನ ಆಸ್ಪತ್ರೆಗೆ ಬಂದು ದಾಖಲು ಮಾಡ್ತಾರೆ. ಆದರೆ ನಿನ್ನೆ ಮೊನ್ನೆಯಿಂದ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ರೆ ಒಂದಷ್ಟು ಆರೋಗ್ಯದಲ್ಲಿ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗಾಗಲೇ ನಿರಂತರವಾಗಿ ಒಂದು ವಿಶೇಷ ವೈದ್ಯರ ತಂಡದಿಂದ ಅವರಿಗೆ ಈಗಾಗಲೇ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ಆಸ್ಪತ್ರೆ ವೈದ್ಯರು ಕೂಡ ಒಂದಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಒಂದು 20-30% ರಿಕವರ್ ಆಗ್ತಾ ಇದ್ದಾರೆ, ಆದರೆ ಚಿಕಿತ್ಸೆಗೆ ಪೂರ್ಣ ಪ್ರಮಾಣದಲ್ಲಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಆ ಒಂದು ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಅವರ ಆರೋಗ್ಯದಲ್ಲಿ ಒಂದಷ್ಟು ಏರುಪೇರು ಹೆಚ್ಚಾಗಿದೆ, ಸ್ಥಿತಿ ಗಂಭೀರವಾಗಿದೆ ಎಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ದೇವೇಗೌಡರಾಗ್ಬೋದು ಮತ್ತೆ ಕುಮಾರಸ್ವಾಮಿ ಅವರು ಇಡೀ ಕುಟುಂಬ ನಿನ್ನೆ ತಡರಾತ್ರಿ ಸಂಜೆ ರಾತ್ರಿ 10:30-11 ಗಂಟೆವರೆಗೂ ಕೂಡ ಆಸ್ಪತ್ರೆಯಲ್ಲೇ ಇದ್ರು. ಎಲ್ಲ ಒಂದು ಆರೋಗ್ಯವನ್ನು ವಿಚಾರಿಸ್ಕೊಳ್ತಾ ಇದ್ರು. ವೈದ್ಯರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ರು. ಹೆಚ್ಚುವರಿ ಚಿಕಿತ್ಸೆಯನ್ನು ಯಾವ ರೀತಿಯಾಗಿ ನೀಡಬಹುದು ಅನ್ನೋ ಒಂದಷ್ಟು ಚರ್ಚೆಯನ್ನು ಕೂಡ ನಡೆಸ್ತಾರೆ. ಅದರ ಮುಂದುವರೆದ ಭಾಗವಾಗಿ ಅವರಿಗೆ ಒಂದು ಮಾಧ್ಯಮ ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಭಾವುಕರಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿರೋದು. ಯಾಕೆಂದ್ರೆ ಕುಮಾರಸ್ವಾಮಿ ಅವರಿಗೆ ತಾಯಿಯರ ಮೇಲೆ ಒಂದು ಅತಿಯಾದ ಪ್ರೀತಿ. ಯಾಕೆಂದ್ರೆ ಅದ್ರ ಜೊತೆಗೆ ದೇವೇಗೌಡರು ಕೂಡ ಅವ್ರ ಒಂದಷ್ಟು ಒಂದು ಸಂಬಂಧ ಕೂಡ ವೈಯಕ್ತಿಕವಾಗಿ ದೊಡ್ಡ ಮಟ್ಟಿಗೆ ಅತಿಯಾದ ಒಂದು ಪ್ರೀತಿ ವಾತ್ಸಲ್ಯವನ್ನು ಇಟ್ಕೊಂಡಿದ್ರು. ಅದೇ ವಿಚಾರದಲ್ಲಿ ಈಗಾಗಲೇ ಈ ರೀತಿ ಆಗಿರುವಂಥದ್ದು ದೇವೇಗೌಡರು ಕೂಡ ಒಂದು ರೀತಿ ಭಾವುಕರಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾದ ರೀತಿ ಕಂಡು ಬರ್ತಾ ಇದೆ. ಈಗಲೂ ಕೂಡ ಈಗಾಗಲೇ ನುರಿತ ವೈದ್ಯರ ತಂಡದಿಂದ ಅವರಿಗೆ ವಿಶೇಷ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಆದರೆ ಡಾಕ್ಟರ್ ಏನು ಹೇಳೋ ಪ್ರಕಾರದಲ್ಲಿ ಸಂಪೂರ್ಣವಾಗಿ ಚೆನ್ನಮ್ಮ ಅವರು ಈಗಾಗಲೇ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ. ಅದು ಎಷ್ಟು ದಿನ ಅಂತ ಹೇಳಲಿಕ್ಕೆ ಆಗಲ್ಲ. 2 ದಿನ ಆಗ್ಬೋದು, 3 ದಿನ ಆಗ್ಬೋದು, 1 ವಾರ ಆಗ್ಬೋದು. ಈ ರೀತಿಯಾದ ಒಂದು ದಿನಗಳನ್ನು ತೆಗೆದುಕೊಳ್ಳುತ್ತೆ. ಯಾಕೆಂದರೆ ಅವರಿಗೆ ಏಜ್ ಕೂಡ ಆಗಿದೆ. ಏಜ್ ಫ್ಯಾಕ್ಟರ್ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ತುಂಬ ದಿನ ಹಿಡಿಬಹುದು ಅಂತೇಳಿ ಸದ್ಯದ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ರೆ ಐಸಿಯುಲಿ ಚಿಕಿತ್ಸೆ ಒಂದು ಕಡೆ ಮುಂದುವರಿತಾ ಇದ್ರೆ ಅವರ ಆರೋಗ್ಯದ ಪರಿಸ್ಥಿತಿಯು ಕೂಡ ಗಂಭೀರವಾಗಿದೆ. ಈಗಾಗಲೇ ಕುಟುಂಬಸ್ಥರು ಕೂಡ ಅವ್ರನ್ನ ಭೇಟಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಡಾಕ್ಟರ್ನ ಕೂಡ ಭೇಟಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಇಬ್ಬರು ಕೂಡ ಆಸ್ಪತ್ರೆಗೆ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ ದೇವೇಗೌಡರ ಪತ್ನಿಯವರ ಆರೋಗ್ಯದ ಒಂದು ಸ್ಥಿತಿ ಗಂಭೀರವಾಗಿದೆ. ಇನ್ನು ಮತ್ತೆ 1 ಗಂಟೆ ನಂತರದಲ್ಲಿ ಮತ್ತೊಂದು ಹೆಲ್ತ್ ಬುಲೆಟಿನ್ ರಿಲೀಸ್ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಸುನಿಲ್.